ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಇವಾಗ ನೈಟ್ ಟೈಮಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದ್ಕೊತಿರ್ಬೋದು. ಸೊ ಇವತ್ತು ನಾವು ಹೋಗ್ತಿದ್ದೀವಿ ಧರ್ಮಸ್ಥಳಕ್ಕೆ. ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ ಹೋಗಬೇಕು ಅಂತ, ಆಗಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಧರ್ಮಸ್ಥಳಕ್ಕೆ ಹೊರಟಿದ್ವಿ. ಬೆಳಗಿನ ಜಾವ ಅಂದರೆ ನೈಟ್ ಬಿಟ್ಟಿದ್ವಿ, 12 o'clockಗೆ ಮನೆ ಬಿಟ್ಟಿದ್ವಿ. ಅಲ್ಲಿಂದ ಧರ್ಮಸ್ಥಳದ್ದು ಚಾರ್ಮುಡಿ ಘಾಟ್ ತಲುಪೋಷ್ಟಿಗೆ 6 ಗಂಟೆ ಆಗಿತ್ತು ಆಲ್ರೆಡಿ. ಇಲ್ಲಿಂದ ಮತ್ತು ಚಾರ್ಮುಡಿ ಘಾಟ್ ನೋಡಬೇಕಿತ್ತು. ನಾವು ಬೆಳಗಿನ ಜಾವ ಹೋಗಿರೋದ್ರಿಂದ ಔಟ್ಸೈಡ್ ಅಂತೂ ಸಖತ್ತಾಗಿತ್ತು. ಬಟ್ ಯಾವುದೂ ಕವರ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಕರ್ವ್ ಜಾಸ್ತಿ ಇದ್ರೋದ್ರಿಂದ ನಾವು ಒಂದು ಸೈಡ್ ನೀಟಾಗಿ ಕೂತ್ಕೊಳ್ಳೋಕ್ಕಾಗಿತ್ತು. ಆ್ಯಂಡ್ ಅಲ್ಲಿಂದ ಬಂದುಬಿಟ್ಟು ಧರ್ಮಸ್ಥಳಕ್ಕೆ ಬಂದ್ವಿ. ಆಮೇಲೆ ನೋಡಿ, ಇವಾಗ ಎಲ್ಲರೂ ಇಳಿದ್ಬಿಟ್ಟು ಸ್ನಾನಕ್ಕೆ ಹೋಗ್ತಾ ಇದ್ದೀವಿ, ಫ್ರೆಶ್ ಅಪ್ ಆಗೋಣ ಅಂತ. ಸೊ ಇಲ್ಲಿ ಕೂಡ ಅಷ್ಟೇ ಸ್ನಾನಕ್ಕೆ ಇರಲಿಲ್ಲ, ಬಟ್ ನಾವು ನೈಟೇ ಸ್ನಾನ ಮಾಡ್ಕೊಂಡು ಬಂದಿದ್ವಿ. ಆ್ಯಕ್ಚುಲಿ ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ರೆಡಿ ಆದ್ವಿ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ನೋಡಿ ಅಲ್ಲಿ ನೀರಂತೂ ನೋಡೋಂಗಿರಲಿಲ್ಲ. ನಾವು ನೈಟೇ ಸ್ನಾನ ಮಾಡ್ಕೊಂಡು ಬಂದಿದ್ವಿ. ಅಲ್ಲಿಂದ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನದೊಳಗೆ ಹೋಗೋಕ್ಕೆ ಮುಂದೆ ಹೊರಡ್ತಾ ಇದ್ದೀವಿ. ನೋಡಿ, ಮನೆಯಿಂದ ಅಪ್ಪಾಜಿ, ಅಮ್ಮ ಮತ್ತು ನಮ್ಮ ಅಕ್ಕನ ಮಕ್ಕಳು ಮತ್ತು ನಮ್ಮ ತಮ್ಮ ಕೂಡ ಬಂದಿದ್ದಾನೆ, ಹಾಗೆ ನಮ್ಮಮ್ಮ ಮತ್ತು ನಾನು. ನಮ್ಮ ಮನೆಯವ್ರ ಮುಂದೆ ಹೋಗ್ತಿದ್ದಾರೆ. ನೋಡಿ, ಎಲ್ಲರೂ ರೆಡಿ ಆದರು. ಬಟ್ ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಕ್ಯೂ ಇರುತ್ತೆ ಅಂತ. ಬಟ್ ಹೋಗೋದಂತೂ ಹೋದ್ವಿ. ದುಡ್ಡು ಕೊಟ್ಟು ಒಳಗೆ ಹೋಗಿದ್ರು, ಕ್ಯೂ ಅಲ್ಲೇ ನಿಲ್ಲಬೇಕು. ಹಂಗೆ ಹೋದ್ರು ಕ್ಯೂ ಅಲ್ಲೇ ನಿಲ್ಲಬೇಕಿತ್ತು. ಅದಕ್ಕೋಸ್ಕರ ನನಗೆ ಗೊತ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ಹೋಗಿದ್ದು, ತುಂಬ ದಿವಸದಿಂದ ಅನ್ಕೋತಾ ಇದ್ದೆ ಹೋಗ್ಬೇಕಂತ. ಅದಕ್ಕೋಸ್ಕರ ಅವರು ಸ್ಕೂಲ್ ರಜೆ ಇರೋದ್ರಿಂದ ಇವಾಗ ಮಕ್ಕಳು ನಾವೆಲ್ಲ ಫ್ರೀ ಇದ್ದೀವಿ ಅಂತ ಕರ್ಕೊಂಡೋದ್ರು. ನೋಡಿ, ಕ್ಯೂ ಹಚ್ಬೇಕಂದ್ರೆ ಎಲ್ಲಿ ಹೋಗಿ ಹಚ್ಚಬೇಕು ಅಂತ ಕೂಡ ಬೋರ್ಡ್ ಹಾಕಿದ್ದಾರೆ. ಸೊ ಹಾಗೆ ಬೋರ್ಡ್ ನೋಡ್ಕೊಂಡ್ಬಿಟ್ಟು ನಾವು ಮುಂದೆ ಹೋಗ್ತಾ ಇದ್ದೀವಿ. ಅಂದರೆ ಅವರು ನಮ್ಮ ಮನೆಯವ್ರು ಕೂಡ ಬಂದು ತುಂಬ ದಿವಸ ಆಗಿತ್ತು, 3 ವರ್ಷ ಆಗಿತ್ತು. ಅವರು ಕೂಡ ಬಂದಿರಲಿಲ್ಲ. ನಾನು ಮಾತ್ರ ಫಸ್ಟ್ ಟೈಮು. ಇನ್ನು ನಮ್ಮ ಅಪ್ಪಾಜಿ ಅವರೆಲ್ಲ ಬಂದೋಗಿದ್ರು, ಅಮ್ಮನೂ ಕೂಡ ಬಂದೋಗಿದ್ರು. ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಕ್ಯೂ ಹಚ್ಬೇಕಲ್ಲಿ ಮುಂದೆ ಹೋಗಿ ಇನ್ನೂ ಟರ್ನ್ ಆಗಬೇಕು ಅಂತ ಕೂಡ ಹೇಳಿದರು. ಸೊ ಅಲ್ಲಿಂದ ಮುಂದೆ ಬಂದ್ವಿ. ತುಂಬ ಮುಂದೆ ಬಂದಮೇಲೆ ಅಲ್ಲೊಂದು ಗೇಟ್ ಕಾಣಿಸ್ತು, ಅಲ್ಲಿ ಹಾಕಿದ್ರು ದರ್ಶನಕ್ಕೆ ದಾರಿ ಅಂತ. ಸೊ ಅಲ್ಲಿ ಹತ್ಬಿಟ್ಟು ಇಳಿದ್ವಿ. ನೋಡಿ, ಇಷ್ಟು ಅಲ್ಲೇ ಇದಕ್ಕಿಂತ ಡಬ್ಬಲ್ ಇದೆ ಅಲ್ಲಿ, ಅದಷ್ಟನ್ನು ದಾಟಬೇಕಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡ್ವಿ, ದಾಟಿ ದೇವಸ್ಥಾನದ ಒಳಗಡೆ ಕ್ಯೂ ನೋಡಿ ಹೆಂಗಿದೆ. ಹಿಂದ್ಗಡೆ ನೋಡ್ಬೇಕು ನೀವು. ನಮ್ಮ ಹಿಂದೆನೇ ತುಂಬ ಜನ ಬಂದುಬಿಟ್ರು. ನಾವೇ ಲೇಟ್ ಅಂದರೆ ನಮಗಿಂತ ಲೇಟಾಗಿ ಕೂಡ ಬಂದರು. ಸೊ ಅಲ್ಲಿಂದ ಮುಂದೆ ಬಂತೀವಿ. ಒಂದು ನಾವು ಕ್ಯೂ ಹಚ್ಚಿದ್ದೆ ಬೆಳಗ್ಗೆ 7 ಗಂಟೆಗೆ. ದೇವಸ್ಥಾನದ ಒಳಗಡೆ ಎಂಟ್ರಿ ಸಿಕ್ಕಿದ್ದು ಮಧ್ಯಾಹ್ನ 1:30ಗೆ. ಅಲ್ಲಿಂದ ದೇವ್ರಿಗೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಊಟಕ್ಕೆ ಬಂದ್ವಿ. ಊಟನೂ ಅಷ್ಟೇ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡ್ವಿ. ದೇವ್ರ ಗರ್ಭಗುಡಿಯಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ. ಸೊ ಅವ್ರು ಮೊದಲೇ ಹೇಳಿದರು ಫೋನೆಲ್ಲ ಅಲೋ ಮಾಡೋಂಗಿಲ್ಲ ಅಂತ. ನಾನು ಜಸ್ಟ್ ಒಂದು ಶೂಟ್ ತೊಗೊಂಡೆ ಅಷ್ಟೇ. ಅಲ್ಲಿಂದ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಾವು ವ್ಯಾನ್ ನಿಲ್ಸಿದ ಜಾಗದಲ್ಲೇ ಇಲ್ಲಿ ಹಳೆ ವಿಮಾನ, ಡಕೋಟ ವಿಮಾನ ಅಂತ ಒಂದು ನಿಲ್ಲಿಸಿದ್ರು. ಸೊ ಅದನ್ನು ನೋಡೋಣ ಅಂತ ಬಂದಿದ್ವಿ. ನೋಡಿ, ನಾವು, ನನ್ನ ಮಕ್ಕಳು ಎಲ್ಲರೂ ಬಂದಿದ್ದರು. ಸೊ ಇಲ್ಲಿ ವಿಮಾನ ನೋಡಿದ್ವಿ. ನೋಡಿ ಹಾಗೆ ಒಂದೆರಡು ಫೋಟೋಸ್ನ ಕೂಡ ಕ್ಲಿಕ್ ಮಾಡಿದ್ವಿ. ನೋಡ್ತಾ ಇರ್ಬೋದು ನೀವು. ಅದು ಹತ್ತಿರದಿಂದ ನೋಡೋಕ್ಕೆ ತುಂಬಾ ದೊಡ್ಡದಾಗಿತ್ತು. ಸೊ ನೋಡಿಬಿಟ್ಟು ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಡಕೋಟ ವಿಮಾನ ಅಂತ ನೋಡ್ಬೋದು ನೀವು. ಅಂದರೆ ಯಾವುದಕ್ಕೆ ರೆಡಿ ಮಾಡಿದರು ಮತ್ತು ಯಾಕೆ ಅದು ಇಲ್ಲಿ ನಿಂತಿದೆ ಅಂತ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಹಾಕಿದರು. ಇದನ್ನು ನೋಡ್ಕೊಂಡ್ವಿ. ವಿಮಾನ ಕೂಡ ತುಂಬ ದೊಡ್ಡದಾಗಿತ್ತು, ಮಕ್ಕಳಿಗೆಲ್ಲ ತೋರಿಸಿದ್ವಿ. ಹಾಗೆ ಸ್ವಲ್ಪ ಬಿಸಿಲು ಬೇರೆ ತುಂಬ ಇದ್ದಿರೋದ್ರಿಂದ ಐಸ್ ಕ್ರೀಮ್ ಎಲ್ಲ ತಿಂದ್ವಿ ಚೆನ್ನಾಗಿ. ತಿಂದ್ಬಿಟ್ಟು ಅಲ್ಲಿಂದ ಮತ್ತೆ ಗಾಡಿನ ಹತ್ತಿದ್ವಿ. ನೋಡಿ, ಸುತ್ತಲೂ ಅವರು ಬೇಲಿ ಹಾಕಿದ್ದಾರೆ, ಅಂದರೆ ತಂತಿ ಬೇಲಿ ಬರುತ್ತಲ್ವ, ಅದನ್ನ ಹಾಕಿದ್ದಾರೆ. ಸೊ ಒಳಗಡೆ ಯಾರಿಗೂ ಹೋಗೋಕ್ಕೆ ಅಲೋ ಮಾಡಲ್ಲ. ಒಂದು ಸೈಡ್ ಗೇಟ್ ಕೊಟ್ಟಿದ್ದಾರೆ, ಗೇಟ್ಗೆ ಬೀಗ ಕೂಡ ಹಾಕಿದರು. ಹಾಗಾಗಿ ಹೊರಗಡೆಯಿಂದನೇ ನಾನು ವೀಡಿಯೋ ತೊಗೊಂಡೆ. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಾಹುಬಲಿ ಬೆಟ್ಟ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ನೋಡ್ಬೋದು ಎಂಟ್ರೆನ್ಸ್ಗೆ ಈ ಒಂದು ಗ್ಲಾಸಿನ ಒಂದು ಇದರಲ್ಲಿ ಒಬ್ಬರು ಮೂರ್ತಿ ಕೂಡ ರೆಡಿ ಮಾಡಿದರು. ಅದನ್ನು ನೋಡಿಕೊಂಡು ಅಲ್ಲಿಂದ ಮುಂದೆ ಬಂದ್ವಿ. ನಾವು ಬಂದಿರೋದೇ ತುಂಬ ಬಿಸಿಲು.
ಇಲ್ಲಿಗೆ ಬಂದಾಗಲೇ 3 ಗಂಟೆ ಆಗಿತ್ತು ಆಲ್ರೆಡಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ನೋಡ್ಕೊಂಡು ಹೋಗಬೇಕು ಅಂತಲೇ ಬಂದಿದ್ದೀವಿ. ಅದಕ್ಕೋಸ್ಕರ ಎಲ್ಲ ನೋಡಿಕೊಂಡೆ ಹೋದ್ರಾಯ್ತು ಅಂತ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಅಪ್ಪಾಜಿ ಆಲ್ರೆಡಿ ಮುಂದೆ ಹೋಗಿದ್ದಾರೆ, ನಾನು ಇವಾಗ ಹೋಗ್ತಾಯಿದ್ದೀನಿ. ಮಕ್ಕಳು ಅಷ್ಟೇ ಮುಂದೆ ಓಡಿ ಓಡಿ ಹೋಗ್ತಾರೆ, ಅವರು ಹಿಡ್ಕೊಳ್ಳೋಕ್ಕೆ ಆಗಲ್ಲ ಅವ್ರನ್ನ. ನೋಡ್ಬೋದು ನೀವು ಮುಂದ್ಗಡೆ ಕಾಣ್ತಾ ಇದೆ ಗೋಳಗುಮಟೇಶ್ವರ. 2 ಇದೆ ಆ್ಯಕ್ಚುಲಿ ಗೋಳಗುಮಟೇಶ್ವರ ನೋಡಿ. ಕಾಲಂತೂ ಇಡೋಕ್ಕೆ ಆಗಲಿಲ್ಲ, ಬೇಗನೆ ಓಡೋಗ್ಬೇಕಿತ್ತು ಈ ಕಡೆಯಿಂದ ದಾಟಿ. ಮಣ್ಣಿನ ನೆಲದಲ್ಲಿ ಆರಾಮ ಅಡ್ಡಾಡಿದರು ನೋಡಿ. ಕಾಲು ಸುಡ್ತಾ ಇರೋದ್ರಿಂದ ಮಕ್ಕಳು ಕೂಡ ಓಡ್ತಾ ಇದ್ದಾರೆ. ಎಲ್ಲ ದರ್ಶನ ಕೂಡ ತುಂಬಾ ಚೆನ್ನಾಗಿ ಆಯಿತು. ಆ್ಯಂಡ್ ಇಲ್ಲೂ ಅಷ್ಟೇ ಬಾಹುಬಲಿ ಬೆಟ್ಟದಲ್ಲಿ ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ. ಸುತ್ತಲೂ ಪಾರ್ಕ್ ಥರ ಮಾಡಿದ್ದಾರೆ, ಅಂದರೆ ಹುಲ್ಲೆಲ್ಲ ಗ್ರಾಸ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿದೆ. ಗಿಡಗಳು ಕೂಡ ಬೆಳೆಸಿದ್ದಾರೆ. ನೋಡೋಕ್ಕಂತೂ ತುಂಬ ಇಷ್ಟ ಆಯಿತು ನೋಡಿ. ಮೆಟ್ಲ ಮೇಲೆ ಕೂಡ ಕಾಲಿಡಂಗಿಲ್ಲ, ಅಷ್ಟು ಸುಡ್ತೈತೆ. ಆದರೂ ಜನ ಬಂದಿದ್ದಾರಲ್ಲ, ಅದನ್ನು ನೋಡ್ಕೊಂಡೇ ಹೋಗ್ಬೇಕು ಅಂತ ಕೂಡ ತುಂಬ ಜನ ಬಂದಿದ್ದಾರೆ ನೋಡಿ. ಯಾಗ ಹತ್ರದಿಂದನೇ ನೋಡಿ ವಿಡಿಯೋ ಮಾಡ್ತಿದ್ದೀನಿ. ಕೆಳಗಡೆನೂ ಒಂದು ಸ್ಮಾಲ್ ಗೋಳಗುಮಟೇಶ್ವರ ಇಟ್ಟಿದ್ದಾರೆ, ಬುದ್ಧನ ವಿಗ್ರಹನ. ಮೇಲ್ಗಡೆ ಕೂಡ ದೊಡ್ಡದಿದೆ. ಅಲ್ಲೇ ಒಂದು ಪಕ್ಕದಲ್ಲೇ ಕಾಣಿಕೆ ಡಬ್ಬಿ ಮತ್ತು ದೀಪದ ಒಂದು ಇದನ್ನು ಕೂಡ ಇಟ್ಟಿದ್ದಾರೆ. ದೀಪದ ಕಂಬ ಅಂತೂ ತುಂಬಾ ದೊಡ್ಡದು ಇಟ್ಟಿದ್ರು ನೋಡಿ. ಇಲ್ಲಿ ಮುಂದ್ಗಡೆ ಕಾಣಿಕೆ ಡಬ್ಬಿ ಮತ್ತು ಆರತಿ ಮತ್ತು ಉದ್ದಿನ ಕಡ್ಡಿ ಎಲ್ಲ ಸಿಗಿಸಿದ್ರು. ಇದನ್ನೆಲ್ಲ ನೋಡ್ಕೊಂಬಿಟ್ಟು ಮತ್ತೆ ಮುಂದೆ ಬಂದ್ವಿ. ಇಲ್ಲಿ ಕೆಲವೊಂದು ಫೋಟೋನ ತೊಗೊಳ್ಳೋಣ ಅಂತ ಹೇಳಿದರು, ಮತ್ತೆ ನಿಂತ್ಕೊಂಡು ಕೆಲವೊಂದು ಫೋಟೋ ತೊಗೊಂಡ್ವಿ. ಅಲ್ಲಿಂದ ನಾವು ಮುಂದೆ ಬಂದ್ವಿ. ಇಲ್ಲಿ ಕಾಣಿಸ್ತಾ ಇದೆ ಹಿಂದ್ಗಡೆ ಸೌತಡಕ್ ಗಣಪತಿ ಅಂತ. ಸೊ ಅಲ್ಲಿಗೆ ಬಂದ್ವಿ. ಅಲ್ಲಿ ಅಷ್ಟೇ ನೋಡಿ, ಈ ಪೂಜಾ ಬುಟ್ಟಿ ತೊಗೊಳಕ್ಕೆ 100 ರೂಪಾಯಿ ಕೊಡಬೇಕಂತೆ. ಅದರಲ್ಲಿ ಏನೂ ಇಲ್ಲ. ಆ್ಯಂಡ್ ಇದು ತೊಗೊಳೋದೆಲ್ಲ ನಮಗೆ ವಾಪಸ್ ಕೊಡೋದು ಇಲ್ಲ. ದೇವರಿಗೆ ಅಲ್ಲೇ ಕೆಳಗಡೆ ಹಾಕಿಬಿಟ್ಟಿದ್ರು. ಅದನ್ನು ನೋಡಿಬಿಟ್ಟು ನಮಗೂ ಬೇಜಾರಾಯಿತು. ಸೊ ಅದಕ್ಕೆ ಅದೇನೂ ತೊಗೊಳ್ಳಿಲ್ಲ ನಾವು. ಬರೀ ಹಣ್ಣು ಕಾಯಿ ಅಷ್ಟು ತೊಗೊಂಡ್ವಿ. ನಮಗೆ ಬಾಳೆಹಣ್ಣು ಬೇಕಿತ್ತು, ಅದೊಂದೇ ಬೇಕಾಗಿರೋದು, ಕಾಯಿ ಇತ್ತು. ಅದಕ್ಕೋಸ್ಕರ ಕೇಳಿದ್ದೆ, ಅವರು ಬಾಳೆಹಣ್ಣು ಕೊಡಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಅಲ್ಲೇ ಕಾಣಿಕೆ ಡಬ್ಬಿಗೆ ಹಾಕಿದ್ರಾಯ್ತು ಅಂತ ಅದನ್ನ ವಾಪಸ್ ಬಿಟ್ಟು ಬಂದ್ವಿ. ಬಂದು ಇವಾಗ ದೇವಸ್ಥಾನ ಒಳಗಡೆ ಹೊಂಟೀವಿ. ಆ್ಯಂಡ್ ಅಲ್ಲೂ ಕೂಡ ಅಷ್ಟೇ ತುಂಬಾ ಕ್ಯೂ ಇತ್ತು. ನಾವು ಹೊರಗಡೆ ನೀರಿನ ವ್ಯವಸ್ಥೆ ಮಾಡಿದ್ದು, ಹೊರಗಡೆಯಿಂದ ಬಂದವರು ಕಾಲೆಲ್ಲ ತೊಳ್ಕೊಂಬಿಟ್ಟು ಹೋಗಬೇಕು ಅಂತ. ಅದಕ್ಕೋಸ್ಕರ ನೋಡಿ ಅವರೆಲ್ಲ ಮುಂದೆ ಹೋಗಿದ್ದಾರೆ, ನಾನು ನಮ್ಮ ಅಪ್ಪಾಜಿ ಮಾತ್ರ ಹಿಂದೆ ಇದ್ದೀವಿ. ಇಲ್ಲಿಂದ ಇವಾಗ ಮತ್ತೆ ನಾವು ಕೂಡ ಹೋಗ್ತಾಯಿದ್ದೀವಿ ಒಳಗಡೆ. ನೀವು ನೋಡ್ತಿರ್ಬೋದು ದೇವಸ್ಥಾನದ ರೈಟ್ ಸೈಡಿಗೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಹೊರಗಡೆಯಿಂದ ಬರೋರಿಗೆ ಕೈಕಾಲು ತೊಳ್ಕೊಳ್ಳೋಕ್ಕೆ ಸ್ಲಿಪ್ಪರ್ ಬಿಟ್ಬಿಟ್ಟು ಅಲ್ಲೇ ಕೈಕಾಲು ತೊಳೆದು ಒಳಗೆ ಬರಲಿ ಅಂತ. ಆ್ಯಂಡ್ ಈ ದೇವಸ್ಥಾನದಲ್ಲಿ ನೀವೇನು ಅಂದ್ಕೊಂಡ್ರು ಆಗುತ್ತೆ ಅಂತ ಹೇಳ್ತಿದ್ರು ಜನಗಳು, ಹೇಳಿದರು, ನಾವಲ್ಲ. ನೋಡ್ಬೋದು ನೀವು, ಇಲ್ಲಿ ಗಂಟೆಗಳನ್ನ ಕಟ್ತಾರೆ ಗಣಪತಿಗೆ. ಪ್ರತಿಯೊಂದಕ್ಕೂ ಗಂಟೆ ಕಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ಗಂಟೆ ಅಲಂಕಾರನೇ ಜಾಸ್ತಿ ಇದೆ ನೋಡಿ. ಆ ಸೈಡು ಎರಡೂ ಕಡೆಯೂ ಅಷ್ಟೇ, ಲೆಫ್ಟ್ ಆ್ಯಂಡ್ ರೈಟ್ ಸೈಡು ಕಂಬಗಳನ್ನ ಮಾಡಿದಾರಲ್ಲ, ಅದಕ್ಕೆಲ್ಲ ಗಂಟೆಗಳನ್ನ ಕಟ್ಟಿದ್ದಾರೆ. ದೊಡ್ಡ ದೊಡ್ಡ ಗಂಟೆಗಳನ್ನ ಕಟ್ಟಿದ್ದಾರೆ. ಇನ್ನು ಭಕ್ತಾದಿಗಳು ಬೇಡ್ಕೊಂಡವರೆಲ್ಲ ಸಣ್ಣದು, ಅಂದರೆ ಸ್ಮಾಲ್ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಗಂಟೆಗಳನ್ನ ತಂದು ಈಡೇರಿದ ಮೇಲೆ ಗಂಟೆಗಳನ್ನ ಕಟ್ತಾರೆ. ಸೊ ನೋಡ್ತಿರ್ಬೋದು, ಇಲ್ಲೂ ಅಷ್ಟೇ ತುಂಬ ಜನ ಇದ್ದರು, ಕ್ಯೂ ಇತ್ತು. ಇಲ್ಲೂ ಒಂದು ಅರ್ಧ ಗಂಟೆ ನಿಂತ್ಕೊಂಡ್ವಿ. ಇದೆಲ್ಲ ಮುಗಿಸ್ಕೊಂಡು ಮತ್ತು ಮುಂದಕ್ಕೆ ಹೋದ್ವಿ. ಕ್ಯೂನ ಅಂದರೆ ತುಂಬ ಏನಿರಲಿಲ್ಲ, ಮೀಡಿಯಮ್ ಆಗಿತ್ತು. ನೋಡ್ಬೋದು ಇಲ್ಲೊಬ್ರು ಕಾಲಿಲ್ಲ, ಆದರೂ ವೀಲ್ ಚೇರ್ ಮೇಲೆ ಬಂದಿದ್ದಾರೆ. ಹಾಗೆ ಇನ್ನು ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇತ್ತೀಚೆಗಂತೂ ವ್ಯೂಸ್ ಕೂಡ ಕಡಿಮೆ ಆಗಿದೆ. ಸೊ ನನಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಸೊ ಪ್ಲೀಸ್ ವಿಡಿಯೋ ನೋಡೋರೆಲ್ಲ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ ಇವಾಗ ದೇವಸ್ಥಾನದ ಒಳಗಡೆ ನಾವು ಹತ್ತಿರ ಬಂದಿದ್ದೀವಿ ಆಲ್ರೆಡಿ. ನಿಮಗೆ ಕಾಣಿಸ್ತಾ ಇದೆ ದೇವಸ್ಥಾನ ಸೌತಡಕ್ ಗಣಪತಿ. ಇಷ್ಟೇ ಇರೋದು, ಓಪನ್ ಆಗೇ ಇದೆ ಇದು ದೇವಸ್ಥಾನ. ಮಧ್ಯದಲ್ಲೇ ವಿಗ್ರಹ ಇದೆ ನೋಡಿ. ವಿಡಿಯೋ ಮಾಡ್ತಿರೋದ್ರಿಂದ ಅವರು ಕೂಡ ಬೈದರು. ನಾನಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತು ರೊಟೀನ್ ಈ ಕಡೆ ಬಂದ ಮೇಲೆ ನಾನು ರೈಟ್ ಸೈಡಲ್ಲಿ ಮತ್ತೆ ವಿಡಿಯೋ ಮಾಡ್ತಿದ್ದೀನಿ.
ಹೂವಿನ ಅಲಂಕಾರ ತುಂಬಾ ಇರೋದರಿಂದ ದೇವರು ಕೂಡ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಆ್ಯಂಡ್ ನಾವು ಅಲ್ಲಿನೇ ಅವಲಕ್ಕಿ ಪ್ರಸಾದ ಮತ್ತು ಅವರು ಬೇರೆ ಪ್ರಸಾದಗಳನ್ನ ಕೊಡ್ತಿದ್ರು. ನಾನು ಅವಲಕ್ಕಿ ಪ್ರಸಾದ ಮಾತ್ರ ತೊಗೊಂಡು ಬಂದುಬಿಟ್ಟು ನೋಡಿ, ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ಏನು ಮಾಲೆ ಹಾಕಿರ್ತಾರಲ್ಲ, ಅವರು ಇಲ್ಲಿ ಒಂದು ಆಲದ ಮರಕ್ಕೆ ಮಾಲೆನ ಬಿಚ್ಚಿ ಹಾಕಿರ್ತಾರೆ ನೋಡಿ. ಇಲ್ಲಿ ಎಲ್ಲರೂ ಕೂತಿದ್ದಾರೆ, ಅಪ್ಪಾಜಿ, ಅಮ್ಮ, ನಮ್ಮ ತಮ್ಮ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರೋ ಅಷ್ಟಿಗೆ ಆಲ್ರೆಡಿ ಮತ್ತೆ ತಿರ್ಗಾ 10 ಗಂಟೆ ಆಗಿತ್ತು. ನೆಕ್ಸ್ಟ್ ಡೇ ನಾವು ಶನಿವಾರ ಬಿಟ್ಟಿದ್ದು 12 o'clock, ಭಾನುವಾರ 10 ಗಂಟೆ ನೈಟು ಮನೆಗೆ ಬಂದ್ವಿ. ನೋಡಿ ಇಷ್ಟು ಕತ್ಲೆ ಆಗಿದೆ ಅಂದರೆ ಈ ಟೈಮಲ್ಲಿ ಬಿಟ್ಟಿದ್ದೀವಿ. ನಾವು ಬಿಟ್ಟಿರೋದೇ 6 ಗಂಟೆ, ಮನೆಗೆ ಬರೋ ಅಷ್ಟಿಗೆ 10 ಗಂಟೆ ಮೇಲಾಗಿತ್ತು. ಅಲ್ಲಿಂದ ಸ್ವಲ್ಪ ಟೀ ಕುಡ್ಕೊಂಡು ಊಟನೂ ಕೂಡ ಅಲ್ಲೇ ಮುಗಿಸ್ಕೊಂಡೇ ಬಂದ್ವಿ. ನೋಡ್ತಿರ್ಬೋದು ಸಂಜೆ ಟೈಮ್ ವ್ಯೂವ್ದು ತುಂಬ ಚೆನ್ನಾಗಿತ್ತು. ಬಟ್ ಘಾಟ್ ಅಲ್ವಾ, ಸ್ವಲ್ಪ ಭಯ ಜಾಸ್ತಿ ಅನ್ನಿಸ್ತಾಯಿತ್ತು. ಪರವಾಗಿಲ್ಲ, ಘಾಟ್ ಮುಗಿದ ಮೇಲೆ ನಾವು ಅಲ್ಲಿ ಒಂದರಲ್ಲಿ ಟೀ ಚನ್ನಗಿರಿಗೆ ಬಂದು ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ನಾವು ಮನೆಗೆ ಬಂದಾಗ ಆಲ್ರೆಡಿ 11 o'clock ಆಗಿತ್ತು. ಸೊ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.